ಹೆಲೋ ಗೈಸ್, ಈಗ ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ ನಾವು ಫಸ್ಟ್ ಪ್ರಾಬ್ಲಮ್ನ ಮಾಡಬೇಕಾಗಿರತ್ತೆ. ಹಾಗಾದ್ರೆ ಫಸ್ಟ್ ಇಲ್ಲಿ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನ ನೋಡೋಣ ಬನ್ನಿ. ಎ ಲಿಮಿಟೆಡ್ ಇಶ್ಯೂಡ್ 1,00,000 equity shares. The whole of the issue was underwritten as follows: X 40%, Y 30%, Z 30%. Application for 80,000 shares were received, out of which 20,000 shares had the rubber stamp of X, those for 10,000 shares that of Y, and 20,000 shares that of Z. Show the liability of underwriters ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವುದೋ ಒಂದು ಲಿಮಿಟೆಡ್ ಕಂಪನಿ ಇದೆ. ಆ ಒಂದು ಲಿಮಿಟೆಡ್ ಕಂಪನಿಯಲ್ಲಿ 1,00,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇದಾವಂತ. ಆ ಒಂದು 1,00,000 ಇಕ್ವಿಟಿ ಶೇರ್ಸ್ ಅನ್ನ ಅವರು ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದೇ ರೀತಿನೇ ಈ ಒಂದು 1,00,000 ಇಕ್ವಿಟಿ ಶೇರ್ಸ್ ಏನಿತ್ತು ಆ ಒಂದು ಕಂಪನಿಯಲ್ಲಿ ಎಂಟೈರ್ 1,00,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಕೂಡ ಎಕ್ಸ್ ವೈ ಝೆಡ್ ಅನ್ನೋ 3 ಜನ ಅಂಡರ್ ರೈಟರ್ಸ್ ಅಂಡರ್ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅದೇ ರೀತಿನೇ 40% ದಟ್ ಈಸ್ 40% ಎಕ್ಸ್ ಮತ್ತೆ 30% ವೈ ಅಂಡ್ ಝೆಡ್ 30% ಅಷ್ಟು ನಂಬರ್ ಏನು ಶೇರ್ಸ್ ಇತ್ತು ಆ ಒಂದು 1,00,000 ಶೇರ್ಸ್ ಅಲ್ಲಿ ಅದನ್ನ ಆ ಒಂದು ಪರ್ಸೆಂಟೇಜ್ ಪ್ರಕಾರ ಅಂಡರ್ ರಿಟರ್ನ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾನೆ. ದೆನ್ ಅದೇ ರೀತಿನೇ ಈ ಒಂದು ಶೇರ್ಸ್ ಅಲ್ಲಿ ದಟ್ ಈಸ್ ಈ ಒಂದು ಅಂಡರ್ ರೈಟರ್ಸ್ ಏನು ತಗೊಂಡಿದ್ರು ಈ ಒಂದು ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡಬೇಕಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಸಬೇಕಾಗಿದ್ರೆ ಆ ಒಂದು ಕಂಪನಿ ಟೋಟಲ್ ದಟ್ ಈಸ್ 80,000 ನಂಬರ್ ಆಫ್ ಅಪ್ಲಿಕೇಶನ್ಸ್ ನ ರಿಸೀವ್ ಮಾಡ್ಕೊಂಡಿದ್ದಾನಂತ. ಅದರಲ್ಲಿ ಆ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಎಕ್ಸ್ ಅನ್ನೋ ಒಬ್ಬ ಅಂಡರ್ ರೈಟರ್ ಕಡೆಯಿಂದ 20,000 ನಂಬರ್ ಆಫ್ ಅಪ್ಲಿಕೇಶನ್ಸ್ ಬಂದಿದೆ ಅಂತ. ಅಂಡ್ ಅದೇ ರೀತಿನೇ ವೈ ಅನ್ನೋ ಒಂದು ಅಂಡರ್ ರೈಟರ್ ಇಂದ 10,000 ನಂಬರ್ ಆಫ್ ಶೇರ್ಸ್ ಅಪ್ಲಿಕೇಶನ್ ಫಾರ್ಮ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇನ್ ದ ಸೇಮ್ ವೇ ಝೆಡ್ ಅನ್ನೋ ಒಬ್ಬ ಅಂಡರ್ ರೈಟರ್ ಏನಿದ್ದಾನೆ ಅವನ ಕಡೆಯಿಂದ 20,000 ನಂಬರ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈ ಒಂದು ಡೀಟೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡು ಶೋ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವೀಗ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನ ನಾವೀಗ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗಿರತ್ತೆ. ದೆನ್ ನೆಕ್ಸ್ಟ್ ಸೊಲ್ಯೂಷನ್, ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. Statement showing net liability of underwriters. ನಿಮಗೆ ಗೊತ್ತಿರೋ ಹಾಗೆ ಈಗ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ ಒಂದು ಪರ್ಟಿಕ್ಯುಲರ್ಸ್ ಮತ್ತೆ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ ಅವ್ರಿಗೆ ಒಂದು ಕಾಲಮ್ ನ ತಗೊಳ್ಬೇಕಾಗುತ್ತೆ, ಅಷ್ಟು ಕಾಲಮ್ಸ್ ನ. ಅಂಡ್ ಅದ್ರ ಜೊತೆಲಿ ಲಾಸ್ಟ್ ಅಲ್ಲಿ ಟೋಟಲ್ ಕಾಲಮ್ ನ ಕೂಡ ನಾವು ತಗೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್. ಫಸ್ಟ್ ಯಾರು ಹೇಳಿದ್ದಾರೆ ಇಲ್ಲಿ 3 ಜನ ಅಂಡರ್ ರೈಟರ್ಸ್ ನೋಡ್ಕೊಳ್ಳಿ. ಎಕ್ಸ್ ವೈ ಝೆಡ್, ದೆನ್ ಎಕ್ಸ್ ನೆಕ್ಸ್ಟ್ ವೈ ಆಮೇಲೆ ಝೆಡ್, ಲಾಸ್ಟ್ ಅಲ್ಲಿ ಟೋಟಲ್. ಆದರೆ ನಾವೀಗ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಅಂಡರ್ ರೈಟರ್ಸ್ ಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಒಂದು ಕಂಪನಿ ಕೊಟ್ಟಿರ್ತಾನೆ, ಇಶ್ಯೂ ಮಾಡಿರ್ತಾನೆ, ಐ ಮೀನ್ ಎಷ್ಟೆಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಅವರು ಅಂಡರ್ ರಿಟರ್ನ್ ಮಾಡಿರ್ತಾರೆ ಅನ್ನೋದನ್ನ ನಾವು ಈಚ್ ಅಂಡರ್ ರೈಟರ್ ಕಾಲಮ್ ಅಲ್ಲಿ ನಾವು ಫಸ್ಟ್ ತಗೊಳ್ಬೇಕಾಗಿರತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಗ್ರಾಸ್ ಲಯಬಿಲಿಟಿ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ಅಂತ ಹೇಳ್ತಾ ಇದ್ದಾನೆ ಆ ಒಂದು ಕಂಪನಿಯಲ್ಲಿ. ಟೋಟಲ್ 1,00,000 ಶೇರ್ಸ್ ಅನ್ನ ಇಶ್ಯೂ ಮಾಡಕ್ ಹೋಗಿರೋದು. ಹಾಗಾಗಿ ಫಸ್ಟ್ ಒಂದು ಕೆಲಸ ಮಾಡಿ ಟೋಟಲ್ ಕಾಲಮ್ ಅಲ್ಲಿ ಫಸ್ಟ್ ಬರ್ಕೊಂಡ್ಬಿಡಿ 1,00,000. ದೆನ್ ಈ ಒಂದು 1,00,000 ಶೇರ್ಸ್ ಅಲ್ಲಿ ಎಕ್ಸ್ ಅನ್ನೋ ಒಬ್ಬ ಅಂಡರ್ ರೈಟರ್ ಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಅಂಡರ್ ರೈಟರ್ ಮಾಡ್ಕೊಳ್ತಾ ಇದ್ದಾನೆ ಮಿಸ್ಟರ್ ಎಕ್ಸ್ ಅನ್ನೋ ಒಬ್ಬ ಅಂಡರ್ ರೈಟರ್ ಅನ್ನೋದನ್ನ ನಾವಿಲ್ಲಿ ತೋರಿಸ್ಬೇಕಾಗಿರತ್ತೆ. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ, 40% ಅಂತ ಹೇಳಿದಾನೆ. ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ಪರ್ಸೆಂಟೇಜ್ ಕೊಟ್ಟಾಗ ಎಕ್ಸ್ ಗೆ 40% ಅಷ್ಟೇ ಅಂತ ಅಂಡ್ ವೈ ಗೆ
30% and Z ಗೆ 30%. ನಿಮಗೆ ಗೊತ್ತಿರುವಾಗ ಇಲ್ಲಿ ಟೋಟಲ್ ಪರ್ಸೆಂಟೇಜ್ ನ ಹೇಳಬೇಕಾದ್ರೆ ಟೋಟಲ್ ಎಷ್ಟು 100% ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ 1 lakh ಶೇರ್ಸ್ ಅಲ್ಲಿ 40% X ಗೆ 30% ಅಷ್ಟು ಶೇರ್ಸ್ Y ಗೆ Z ಗೆ 30% ಶೇರ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ದಟ್ ಈಸ್ 40% ಪ್ಲಸ್ 30% ಪ್ಲಸ್ 30%. ಅಂದ್ರೆ ಎಂಟೈರ್ ಕಂಪನಿಯಲ್ಲಿ ಎಷ್ಟಿತ್ತು ಶೇರ್ಸ್ ಅಷ್ಟು ನಂಬರ್ ಆಫ್ ಶೇರ್ಸ್ ನ ಈ ಒಂದು ಅಂಡರ್ ರೈಟರ್ಸ್ ಏನ್ ಮಾಡ್ತಾ ಇದಾರೆ, ಅಂಡರ್ ರಿಟರ್ನ್ ಮಾಡ್ಕೊಳ್ತಾ ಇದಾರೆ. ಹಾಗಾಗಿ ಈ ಒಂದು ಅಂಡರ್ ರೈಟಿಂಗ್ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಏನಂತ ಹೇಳ್ತೀವಿ, ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳಿ ನಾವು ಕರಿಬೇಕಾಗಿರುತ್ತೆ. ಸೊ ಇಲ್ಲಿ ಕಂಪನಿಯಲ್ಲಿ ಇರತಕ್ಕಂತ ಎಂಟೈರ್ ನಂಬರ್ ಆಫ್ ಶೇರ್ಸ್ ನ ಆ ಒಬ್ಬ ಅಂಡರ್ ರೈಟರ್ಸ್ ಅಂಡರ್ ರಿಟರ್ನ್ ಮಾಡ್ಕೊಂಡು ಎಂಟೈರ್ ನಂಬರ್ ಆಫ್ ಶೇರ್ಸ್ ನ ಅದನ್ನ ನಾವು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ದೆನ್ ಇಲ್ಲಿ 1 lakh ಅಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಶೇರ್ಸ್ ಎಕ್ಸ್ ಅನ್ನು ಅಂಡರ್ ರಿಟರ್ನ್ ಮಾಡ್ಕೊಂಡಿದ್ದಾನಂತ 40%. ಹಾಗಾದ್ರೆ 1 lakh ಇಂಟು 40% ಮಾಡಿ ಎಷ್ಟು ಬಂತು 40,000. ಎಕ್ಸ್ ಗೆ 40,000 ಬಂತು, ವೈ ಗೆ ಎಷ್ಟು ಬರುತ್ತೆ 30% ಅಂದ್ರೆ 30,000 ಬರುತ್ತೆ, ಝೆಡ್ ಗೆ 30,000. ನಿಮಗೆ ಗೊತ್ತಿರುವಾಗ ಟೋಟಲ್ ಇದ್ದು 1 lakh. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 40,000 ಪ್ಲಸ್ 30,000 ಪ್ಲಸ್ 30,000 1 lakh ಆಗುತ್ತೆ. ದೆನ್ ನಿಮಗೆ ಗೊತ್ತಿರುವಾಗ ಇಲ್ಲಿ ಒಂದು ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ ಈ ಒಂದು ಗ್ರಾಸ್ ಲಯಬಿಲಿಟಿಯಲ್ಲಿ ಏನನ್ನ ಲೆಸ್ ಮಾಡ್ಕೋಬೇಕಾಗಿರತ್ತೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಫಸ್ಟ್ ಇಲ್ಲಿ ನಾವು ಲೆಸ್ ಮಾಡ್ಕೊಂತೀವಿ. ಹಾಗಾಗಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಕೊಳ್ಳಿ, ಲೆಸ್ unmarked application. ಸರ್ ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಕೊಟ್ಟಿಲ್ಲಲ್ಲ ಸರ್, ಯಾವ ರೀತಿ ತಗೊಳ್ತೀರಾ ಅಂತ ಹೇಳೋದಾದ್ರೆ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಪ್ರಾಬ್ಲಮ್ ಅಲ್ಲಿ ಕೊಡ್ದಿರ ಇಲ್ಲಿ ಅದನ್ನ ನಾವು ತಗೊಳ್ಳೇಬೇಕಾಗಿರುತ್ತೆ, ಲೆಸ್ ಮಾಡಲೇಬೇಕಾಗಿರುತ್ತೆ. ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳೋದಾದ್ರೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಥಿಯರಿ ಕ್ಲಾಸ್ ಅಲ್ಲಿ ಅದನ್ನ ನಾನು ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳೋದಾದ್ರೆ ದೋಸ್ ಅಪ್ಲಿಕೇಶನ್ ಫಾರ್ಮ್ಸ್ ವಿಚ್ ಆರ್ ರಿಸೀವ್ಡ್ ಬೈ ದ ಕಂಪನಿ ವಿತೌಟ್ ಎನಿ ನೇಮ್ ಆಫ್ ದ ಅಂಡರ್ ರೈಟರ್ಸ್. ಅಂದ್ರೆ ಈ ಒಂದು ಏನು ಅಪ್ಲಿಕೇಶನ್ ಫಾರ್ಮ್ಸ್ ನ ಕಂಪನಿಯನ್ನು ರಿಸೀವ್ ಮಾಡ್ಕೊಂಡಿರ್ತಾನೆ ಅದು ಆ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಒಬ್ಬ ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರತಕ್ಕಂತ ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ವಂತೆ. ಆ ತರದ ಅಪ್ಲಿಕೇಶನ್ ಫಾರ್ಮ್ಸ್ ನಾವಿಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ನಾವೀಗ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿರುತ್ತೆ. ದೆನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಟೋಟಲ್ ಅಪ್ಲಿಕೇಶನ್ಸ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾಡ್ತೀವಿ. ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಮೈನಸ್ ಆರ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಸಿಗುವಂತದ್ದೇ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇಲ್ಲಿ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಟೋಟಲ್ ಅಪ್ಲಿಕೇಶನ್ಸ್ ಹೇಗೆ ಬರುತ್ತಪ್ಪ ಅಂತ ಹೇಳೋದಾದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ಲಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎರಡು ಆಡ್ ಆದ್ರೆ ಏನ್ ಸಿಗುತ್ತೆ, ಟೋಟಲ್ ಅಪ್ಲಿಕೇಶನ್ ಸಿಗುತ್ತೆ. ದೆನ್ ಇಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಬೈ ದ ಕಂಪನಿ ಕೊಟ್ಟಿದ್ದಾನ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ ನೋಡಿ. ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ಎಷ್ಟು ಅಂತ ರಿಸೀವ್ ಆಗಿರೋದು 80,000 ಅಂತ ಹೇಳಿದಾನ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ 80,000. ಇದರಲ್ಲಿ ಅಂಡರ್ ರೈಟರ್ಸ್ ಕಡೆಯಿಂದ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಸ್ ಬಂದಿರುತ್ತೆ ಅದನ್ನೇ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವೇನ್ ಮಾಡ್ಕೊಂತೀವಿ, ಲೆಸ್ ಮಾಡ್ಕೊಂತೀವಿ. ಆಗ ನಮ್ಗೆ ಏನ್ ಸಿಗುತ್ತೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಅಂದ್ರೆ ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ಏನ್ ರಿಸೀವ್ ಆಗಿರುತ್ತೆ ಆ ಒಂದು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಅಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್. ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು, ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಟೋಟಲ್ ಅಪ್ಲಿಕೇಶನ್ಸ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇವಾಗ ನಾವು ಲೆಸ್ ಮಾಡ್ಕೊಂತ ಹೋಗ್ಬೇಕಾಗಿರುತ್ತೆ. ಹಾಗಾದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನಪ್ಪ, ಎಷ್ಟೆಷ್ಟು ಅಂತ ನೋಡೋದಾದ್ರೆ ಇಲ್ಲಿ ದಟ್ ಈಸ್ ಟೋಟಲ್ ಅಪ್ಲಿಕೇಶನ್ ಫಾರ್ಮ್ ರಿಸೀವ್ಡ್ ಬೈ ದ ಕಂಪನಿ 80,000 ಅಂತ ಹೇಳ್ತಾ ಇದ್ದಾನೆ. ಆಫ್ ವಿಚ್ ಎಕ್ಸ್ ಇಂದ 20,000 ಅಪ್ಲಿಕೇಶನ್ ಫಾರ್ಮ್ ರಿಸೀವ್ ಆಗಿದ್ದಂತ, ವೈ ಇಂದ 10,000 ಅಪ್ಲಿಕೇಶನ್ ಫಾರ್ಮ್ಸ್, ಮತ್ತೆ ಝೆಡ್ ಇಂದ ಎಷ್ಟು 20,000 ಅಪ್ಲಿಕೇಶನ್ ಫಾರ್ಮ್ಸ್. ಹಾಗಾದ್ರೆ ಎಕ್ಸ್ ವೈ ಝೆಡ್ ಇಂದ ಎಷ್ಟೆಷ್ಟು ಅಪ್ಲಿಕೇಶನ್ ಫಾರ್ಮ್ಸ್ ಕಂಪನಿ ರಿಸೀವ್ ಮಾಡ್ಕೊಂಡಿದ್ದಾನೆ ಅದನ್ನೇ ನಾವಿಲ್ಲಿ ಲೆಸ್ ಮಾಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಅದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ 80,000 ಮೈನಸ್ ಎಕ್ಸ್ ಇಂದ ಎಷ್ಟು 20,000, ಮತ್ತೆ ಅಗೇನ್ ಮೈನಸ್ ವೈ ಇಂದ ಎಷ್ಟು 10,000, ಮತ್ತೆ ಝೆಡ್ ಇಂದ ಎಷ್ಟು 20,000. ಹಾಗಾದ್ರೆ ಟೋಟಲ್ 80,000 ಅಪ್ಲಿಕೇಶನ್ ಫಾರ್ಮ್ ರಿಸೀವ್ ಆಗಿದೆಯಲ್ಲ, ಆ 80,000 ಅಲ್ಲಿ ಮೈನಸ್
ಎಕ್ಸ್ ಅನ್ನು ಒಬ್ಬ ಅಂಡರ್ ರೈಟರ್ ಕಡೆಯಿಂದ ಎಷ್ಟು ಅಪ್ಲಿಕೇಶನ್ ಫಾರ್ಮ್ ಬಂದಿದೆ 20,000 ಅಂತ 20,000 ಮೈನಸ್ ವೈ ಅನ್ನೋ ಕಡೆಯಿಂದ 10,000 ಅದೇ ರೀತಿನೇ ಝೆಡ್ ಅನ್ನೋ ಕಡೆಯಿಂದ ಎಷ್ಟು ಬಂದಿದೆ ಅಂತ 20,000 ಹಾಗಾದ್ರೆ ಇನ್ನ ರಿಮೈನಿಂಗ್ ಎಷ್ಟು ಬರುತ್ತೆ 30,000 ಅಪ್ಲಿಕೇಶನ್ಸ್ ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರೋದಲ್ಲ ಅದು ಡೈರೆಕ್ಟ್ ಆಗಿ ಕಂಪನಿಯವನೇ ರಿಸೀವ್ ಮಾಡ್ಕೊಳ್ತಾನೆ ಅದನ್ನ ನಾವೇನಂತ ಹೇಳ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈ 3 ಜನ ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರೋದಲ್ಲ ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು ಅದನ್ನ ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಂಡ್ಬಿಡಿ ಎಷ್ಟು 80,000 ಅಲ್ಲಿ ಮೈನಸ್ 20,000 ಮೈನಸ್ 10,000 ಮೈನಸ್ 20,000 ಹೋದ್ರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬಂತು 30,000 ಬಂತು ಇದನ್ನ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ ಮಾತ್ರ ಲೆಸ್ ಮಾಡ್ಕೋಬೇಕಾ ಅಂತ ಹೇಳೋದಾದ್ರೆ ಇಲ್ಲ ಅದರ ಬದಲಾಗಿ ಈ ಒಂದು ಅಂಡರ್ ರೈಟರ್ಸ್ ಏನು XYZ ಇದಾರೆ ಆಸ್ ಪರ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಈ ಒಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಏನ್ ಮಾಡ್ತೀವಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನ ನಾವು ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕಾಗಿರತ್ತೆ ದೆನ್ ಇಲ್ಲಿ ಟೋಟಲ್ ಅಪ್ಲಿಕೇಶನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಬಂದಿದೆ 30,000 ಟೋಟಲ್ ಕಾಲಮ್ ಅಲ್ಲಿ ಅದನ್ನ ಒಂದ್ ಕಡೆ ಬರ್ಕೊಂಡ್ಬಿಡಿ ಫಸ್ಟ್ ಆ 30,000 ನ ನಾವೇನ್ ಮಾಡ್ತೀವಿ ಅಕಾರ್ಡಿಂಗ್ ಟು ಅಂಡರ್ ರೈಟರ್ಸ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಏನಿರುತ್ತೆ ಅದ್ರ ಪ್ರಕಾರ 3 ಜನ ಅಂಡರ್ ರೈಟರ್ಸ್ ನಾವು ಆ ಒಂದು 30,000 ಏನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಾಗಾದ್ರೆ ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದಿಲ್ಲ ನಾವೇ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ಅಥವಾ ನಾವೇ ಅದನ್ನ ಫೈಂಡ್ ಔಟ್ ಮಾಡ್ಕೊಂತೀವಿ ಅಥವಾ ನಾವೇ ಅದನ್ನ ತಗೊಳ್ಬೇಕಾಗಿರುತ್ತೆ ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂದ್ರೆ ಏನು ಇಲ್ಲಿ ಗ್ರಾಸ್ ಲಯಬಿಲಿಟಿ ಅಂತ ಇದೆ ನೋಡಿ ಇಲ್ಲಿ ಫಸ್ಟ್ ಎಷ್ಟೆಷ್ಟಿದೆ 40,000 ಶೇರ್ಸ್ 30,000 ಶೇರ್ಸ್ 30,000 ಶೇರ್ಸ್ ಕರೆಕ್ಟಾ 3 ಜನ ಅಂಡರ್ ರೈಟರ್ಸ್ ಗೆ ಹಾಗಾಗಿ ಅದನ್ನೇ ನಾವು ರೇಷಿಯೋ ತಗೊಂಡ್ರೆ ಎಷ್ಟು ಬರುತ್ತೆ 4:3:3 ಬರುತ್ತೆ ಸೊ ದೆನ್ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಡಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 4:3:3 ಬಂತು ಸೊ ಇದರ ಪ್ರಕಾರ 30,000 ಏನು ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಫಸ್ಟ್ ಇಲ್ಲಿ ಇನ್ ಬ್ರಾಕೆಟ್ ಎಷ್ಟು 30,000 ಇಂಟು ಮಿಸ್ಟರ್ ಎಕ್ಸ್ ಅನ್ನೋಗೆ ಎಷ್ಟು ರೇಷಿಯೋ ಬಂದಿರೋದು 4 ಡಿವೈಡೆಡ್ ಬೈ ಟೋಟಲ್ ರೇಷಿಯೋ ಎಷ್ಟು 10 ಅದೇ ರೀತಿನೇ ಮಿಸ್ಟರ್ ವೈಗೆ 3/10 ಅದೇ ರೀತಿನೇ ಮಿಸ್ಟರ್ ಝೆಡ್ ಗೆ 3/10 ದೆನ್ ನಾವೀಗ ಡಿಸ್ಟ್ರಿಬ್ಯೂಟ್ ಆರ್ ಡಿವೈಡ್ ಮಾಡಿದ್ರೆ ದಟ್ ಈಸ್ 30,000 ಇಂಟು 4 ಡಿವೈಡೆಡ್ ಬೈ 10 ಎಷ್ಟು ಬಂತು 12,000 ಶೇರ್ಸ್ ಮಿಸ್ಟರ್ ಎಕ್ಸ್ ಗೆ ಬರುತ್ತೆ ಅದೇ ರೀತಿನ ವೈಗೆ 30,000 ಇಂಟು 3 ಡಿವೈಡೆಡ್ ಬೈ 10 ಮಾಡ್ಕೊಂಡಾಗ ಎಷ್ಟು 9,000 ಶೇರ್ಸ್ 9,000 ಅದೇ ರೀತಿನ ಝೆಡ್ ಗೂ ಕೂಡ 3/10 ಅಂತ ಹೇಳ್ತೀವಿ ಅವನ ರೇಷಿಯೋ ಇರೋದು 3 ಆಗಿರೋದ್ರಿಂದ 9,000 ಸೊ ಈ 30,000 ಏನ್ ಮಾಡಿದ್ವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಈಚ್ ಅಂಡರ್ ರೈಟರ್ ಗೆ ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ ದೆನ್ ನಾವಿಲ್ಲಿ ಲೆಸ್ ಅಂತ ಬರ್ಕೊಂಡಿದೀವಿ ಹಾಗಾಗಿ ಲೆಸ್ ಮಾಡೋದಾದ್ರೆ ಇಲ್ಲಿ 40,000 ಅಲ್ಲಿ 12,000 ಹೋದ್ರೆ 40,000 ಅಲ್ಲಿ 12,000 ಹೋದ್ರೆ ಎಷ್ಟು 28,000 ಅದೇ ರೀತಿ 30,000 ಅಲ್ಲಿ 9,000 ಹೋದ್ರೆ 9,000 ಲೆಸ್ ಆದ್ರೆ ಎಷ್ಟು ಬಂತು 21,000 ಅದೇ ರೀತಿನೇ 30,000 ಅಲ್ಲಿ 9,000 ಅಂದ್ರೆ ಮತ್ತೆ 21,000 ಬಂತು ಸೊ ದೆನ್ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 1 lakh ಇದೆ ಟೋಟಲ್ 1 lakh ಅಲ್ಲಿ 30,000 ಹೋದ್ರೆ ಎಷ್ಟು ಬರುತ್ತೆ 70,000 ಬಂತು ಇದನ್ನ ನಾವೇನಂತ ಹೇಳ್ತೀವಿ ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಅಂತ ಕರೀರಿ ಬ್ಯಾಲೆನ್ಸ್ ಬಿಕಾಸ್ ಈ ಒಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾತ್ರ ಅಲ್ಲ ನಾವು ಲೆಸ್ ಮಾಡಬೇಕಾಗಿರೋದು ಗ್ರಾಸ್ ಲಯಬಿಲಿಟಿಯಲ್ಲಿ ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಕೂಡ ನಾವು ಲೆಸ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಬರ್ಕೊಳ್ಳಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅದ್ರ ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಏನು ದೋಸ್ ಅಪ್ಲಿಕೇಶನ್ ಫಾರ್ಮ್ಸ್ which are received by the company by the name of underwriters ಸೊ ಇಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ಸ್ ನ ರಿಸೀವ್ ಮಾಡ್ಕೊಂಡಿರ್ತಾರೆ ಟೋಟಲ್ ಅಪ್ಲಿಕೇಶನ್ಸ್ ಏನ್ ರಿಸೀವ್ ಮಾಡ್ಕೊಂಡಿರ್ತಾನೆ ಕಂಪನಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಯಾವ ಅಪ್ಲಿಕೇಶನ್ ಫಾರ್ಮ್ಸ್ ಅಂಡರ್ ರೈಟರ್ಸ್ ನೇಮ್ ಇಂದ ಬಂದಿರುತ್ತೆ ಅಥವಾ ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರುತ್ತೆ ಅದನ್ನ ನಾವು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಆ ಒಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ ಅದನ್ನ 1 by 1 ನಾವು ತಗೊಳ್ಳೋದಾದ್ರೆ ಇಲ್ಲಿ ಎಷ್ಟು 20,000 ಮತ್ತೆ y ಎಷ್ಟು ಅಂತ 10,000 and z 20,000
ಸೊ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಬಂದು ಎಷ್ಟು, ಸಾರಿ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ದಟ್ ಈಸ್ 20,000 ಪ್ಲಸ್ 10,000 ಪ್ಲಸ್ 20,000 ಅಂದ್ರೆ ಎಷ್ಟಾಗುತ್ತಾ 50,000 ಆಗುತ್ತಾ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದು. ಸೊ ಟೋಟಲ್ ಕಾಲಮ್ ಅಲ್ಲಿ 50,000 ಬರ್ಕೊಳ್ಳಿ. ಮತ್ತೆ ಲೆಸ್ ಅಂತ ಬರ್ಕೊಂಡಿದ್ದೀರಾ. ಈಗ ಲೆಸ್ ಮಾಡ್ಕೊಂಡಾಗ 28 ಅಲ್ಲಿ 20,000 ಹೋದ್ರೆ 8,000, 21 ಅಲ್ಲಿ 10 ಹೋದ್ರೆ 1,000, ಅದೇ ರೀತಿ 21,000 ಅಲ್ಲಿ 21,000 ಅಲ್ಲಿ 10,000 ಹೋದ್ರೆ ಎಷ್ಟು ಬಂತು, ದಟ್ ಈಸ್ 11,000 ಬರುತ್ತೆ. ಎಸ್. ನೆಕ್ಸ್ಟ್ 21,000 ಅಲ್ಲಿ 20,000 ಹೋದ್ರೆ ಎಷ್ಟು ಬಂತು, 1,000 ಬಂತು. ದೆನ್ 70,000 ಅಲ್ಲಿ 50,000 ಹೋದ್ರೆ ಎಷ್ಟು, 20,000 ಬಂತು. ಇಲ್ಲಿ ಯಾರಿಗಾದ್ರೂ ಮೈನಸ್ ವ್ಯಾಲ್ಯೂ ಬಂದಿದೆಯಾ ನೋಡ್ಕೊಳ್ಳಿ. ಅಂಡರ್ ರೈಟರ್ಸ್ ಕಾಲಮ್ 3 ಜನ ಅಂಡರ್ ರೈಟರ್ಸ್ ಇದಾರಲ್ಲ, ಅವ್ರಿಗೆ ಯಾರಿಗಾದ್ರೂ ಮೈನಸ್ ಬ್ಯಾಲೆನ್ಸ್ ಬಂದಿದ್ಯಾ ಅಂತ ಒಂದ್ಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಬ್ಯಾಲೆನ್ಸ್, ಇಲ್ಲಿ ಪ್ಲಸ್ ಬ್ಯಾಲೆನ್ಸ್, ಇಲ್ಲಿ ಪ್ಲಸ್ ಬ್ಯಾಲೆನ್ಸ್, ಮೈನಸ್ ಬ್ಯಾಲೆನ್ಸ್ ಬಂದಿಲ್ಲ. ಇನ್ ಕೇಸ್ ಮೈನಸ್ ಬ್ಯಾಲೆನ್ಸ್ ಬಂದಿದ್ರೆ ಇದನ್ನ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ವಿ. ಮತ್ತೆ ಏನ್ ಪ್ರಾಬ್ಲಮ್ ಏನಾಗ್ತಾ ಇತ್ತು, ಕಂಟಿನ್ಯೂ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಯಾರಿಗೂ ಕೂಡ ಮೈನಸ್ ಬ್ಯಾಲೆನ್ಸ್ ಬಂದಿಲ್ಲ. ಹಾಗಾಗಿ ಇದನ್ನೇ ನಾವೇನಂತ ಹೇಳ್ತೀವಿ, ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ ಅಂತ ಕರೀರಿ. ನೆಟ್ liability